ಹಲೋ ಎವ್ರಿವನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಮಟನ್ ರೆಸಿಪಿ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಮಟನ್, ಖಾರದ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ ಪುಡಿ, ಅಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಎಣ್ಣೆ ಹಾಗೂ ಮೊಸರು. ಸೊ ಲೆಟ್ ಸ್ಟಾರ್ಟ್ ದ ರೆಸಿಪಿ. ನೋಡಿದ್ರಲ್ಲ ಇಂಗ್ರೀಡಿಯೆಂಟ್ಸ್ನ, ಎಲ್ಲ ಮನೇಲಿರೋದೆ. ಸೊ ಹಾಗಾಗಿ ನೀವು ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ, ಈಗ ಈರುಳ್ಳಿನ ಹಾಕಿ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿ. ಈ ರೆಸಿಪಿಯ ಸ್ಪೆಷಾಲಿಟಿ ಬಗ್ಗೆ ಮುಂದೆ ಹೇಳ್ತೀನಿ, ವೇಟ್ ಮಾಡಿ. ಆಮೇಲೆ ಇದಕ್ಕೆ ಮಟನ್ ಹಾಕಿ, ನಾನು ಇಲ್ಲಿ 1/4 ಕಿಲೋ ಅಷ್ಟು ಮಟನ್ನ ತೊಗೊಂಡಿದ್ದೀನಿ, ಅಂದರೆ 250 ಗ್ರಾಮ್ಸ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ. ಈಗ ಇದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 2 ನಿಮಿಷ ಬಿಡಿ. 2 ನಿಮಿಷ ಆದಮೇಲೆ ಇದರಲ್ಲಿರೋ ನೀರೆಲ್ಲ ಹೋಗೋವರೆಗೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಡಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಇಲ್ಲಾಂದರೆ ಫ್ಲೇವರ್ ಚೆನ್ನಾಗಿರಲ್ಲ. ಓಕೆ, ಈಗ ನೀರೆಲ್ಲ ಹೋಗಿದೆ. ಇದಕ್ಕೆ ನಾವು 1 ಗ್ಲಾಸ್ ಅಷ್ಟು ನೀರನ್ನ ಹಾಕೋಣ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಒಂದು 3 ವಿಷಲ್ ಬರೋವರೆಗೂ ಬಿಡಿ. ಈ ರೆಸಿಪಿಯ ಸ್ಪೆಷಾಲಿಟಿ ಏನು ಗೊತ್ತಾ? ನವೆಡೇಸ್ ನಾವು ಮಟನಲ್ಲಿ ಸಾಕಷ್ಟು ರೆಸಿಪೀಸ್ನ ನೋಡಿರ್ತೀವಿ. ಈ ರೆಸಿಪಿ ತುಂಬ ಓಲ್ಡ್ ಆ್ಯಂಡ್ ಟ್ರೆಡಿಷ್ನಲ್, ನಮ್ಮತ್ತೆ ಕಾಲದ ರೆಸಿಪಿ ಇದು. ಈ ರೆಸಿಪಿನ ಅವ್ರು ಮಾಡ್ತಿರ್ಬೇಕಾದ್ರೆ ಮನೆಯೆಲ್ಲ ಘಮ ಘಮ ಸ್ಮೆಲ್ ಅಂತೆ. ಓಕೆ, ನೆಕ್ಸ್ಟ್ ಒಂದು 1/2 ಆನಿಯನ್ನ ತಗೊಳ್ಳಿ. ಆಮೇಲೆ ಟೊಮ್ಯಾಟೊ, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ. ನೆಕ್ಸ್ಟ್ ಸ್ವಲ್ಪ ಮೆಂತ್ಯ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಒಂದು 5 ರಿಂದ 6 ಹಸಿಮೆಣಸಿಕಾಯಿನ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು 8 ರಿಂದ 10 ಬೆಳ್ಳುಳ್ಳಿ, ಹಾಗೆ ಒಂದು 1/2 ಇಂಚಷ್ಟು ಅಲ್ಲ. ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 7 ರಿಂದ 8 ಪೀಸಷ್ಟು ಕೊಬ್ಬರಿ. ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, ನೀವು ಹಸಿ ಕೊಬ್ಬರಿ ಸಹ ತೊಗೋಬೋದು. ಈಗ ಪ್ಯಾನ್ಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕಿ, ಈರುಳ್ಳಿನ ಹಾಕಿ. ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿ. ಈಗ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಒಂದು 30 ಸೆಕೆಂಡ್ಸ್ ಬಿಡಿ. ಇದೆಲ್ಲದನ್ನು ಫ್ರೈ ಮಾಡಬೇಕಾದ್ರೆ ಸ್ಟವ್ನ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಡಿ. ನೆಕ್ಸ್ಟ್ ಟೊಮ್ಯಾಟೊನ ಹಾಕಿ. ಟೊಮ್ಯಾಟೊನ ಬೆನೆಯೋಕ್ಕೆ ಬಿಡೋಣ. ಇದು ಬೆನೆಯಷ್ಟರಲ್ಲಿ ಮಟನ್ ಬೆಂದಿದೆನಾ ಅಂತ ಚೆಕ್ ಮಾಡೋಣ. ಓಕೆ, ಬೆಂದಿದೆ. ನೆಕ್ಸ್ಟ್ ಓಕೆ, ಟೊಮೆಟೊ ಸಹ ಬೆಂದಿದೆ. ಈಗ ಈ ಮಟನ್ನ ಇದಕ್ಕೆ ಹಾಕೋಣ. ಈಗ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಖಾರದ ಪುಡಿನ ಹಾಕಿ. ಆಗಲೇ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಜಸ್ಟ್ ಈ ಖಾರದ ಪುಡಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಒಂದು 1/2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ. ಪೆಪ್ಪರ್, ಇದು ಈ ರೆಸಿಪಿಗೆ ಮೇನ್ ಮಸಾಲ. ಆಗಲೇ ನಾವು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೆ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ನಾನು 2 ಸ್ಪೂನ್ಸ್ ಅಷ್ಟು ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ಜಾಸ್ತಿ ಗ್ರೇವಿ ಥರ ಬೇಕು ಅಂದರೆ ನೀವು ಅದು ಫುಲ್ ಹಾಕ್ಕೋಬೋದು. ನಾನು ಸ್ವಲ್ಪ ಡ್ರೈ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ನಾನು 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕಿ. ಇದು ಹಾಕೋದ್ರಿಂದ ಮಟನ್ ಸ್ಮೂತಾಗಿರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ.
ಆ್ಯಂಡ್ ಫೈನಲಿ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಡ್ರೈ ಆಗೋವರೆಗೂ ಹೈ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿ. ವಾವ್, ಸ್ಮೆಲ್ ಮಾತ್ರ ಘಮ ಘಮ. ನೋಡ್ತಾ ಇದ್ದೀರಲ್ಲ, ಸೈಡಿಗೆ ಎಣ್ಣೆ ಬಿಟ್ಟಿದೆ ಅಲ್ಲ, ಈ ಥರ ಬಿಡೋವರೆಗೂ ಫ್ರೈ ಮಾಡಿ. ಈಗ ನಮ್ಮ ಸಿಂಪಲ್ ಬೆಸ್ಟ್ ಮಟನ್ ರೆಸಿಪಿ ರೆಡಿ ಇದೆ. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಮ್ಮ ಅತ್ತೆಯವ್ರದ್ದು, ಅವ್ರ ಸ್ಟೈಲಲ್ಲೇ ಮಾಡಿದ್ದೀನಿ. ಸೊ ಅವ್ರ ಥರನೇ ಆಗಿದೆಯೋ ಇಲ್ವೋ ಅಂತ ಅವ್ರಿಗೆ ಟೇಸ್ಟ್ ಮಾಡಿ ಕೇಳೋಣ ಬನ್ನಿ. ಅತ್ತೆ ಟೇಸ್ಟ್ ನೋಡಿ ಹೇಗಿದೆ ಹೇಳಿ. ಈ ರೆಸಿಪಿಗೆ ನಾನು ಬಗಾರಾ ರೈಸ್ ಮಾಡಿದ್ದೀನಿ. ಇದ್ರ ಜೊತೆ ಬಗಾರಾ ರೈಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ, ನಮ್ಮ ಅತ್ತೆ ಲೆಮನ್ ಹಾಕ್ಕೊಂಡು ಎಷ್ಟು ಪರ್ಫೆಕ್ಟಾಗಿ ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ಇದೇ ಥರ ಟೇಸ್ಟ್ ಮಾಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಸ್, ನಮ್ಮ ಅತ್ತೆಗೆ ಟೇಸ್ಟ್ ತುಂಬಾ ಇಷ್ಟ ಆಯಿತು. Okay, bye. Let's meet in the next video.